ನಂಗೆ ತುಂಬಾ ಬೇಸರ ಆಗೋದು ಅಂತ ಹೇಳಿದರೆ ಅಶ್ವಿನಿರವರ ಎರಡೂ ಕಾಲನ್ನು ಕೂಡ ಕಟ್ಟು ಮಾಡಿದ್ದಾರೆ. ಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾನೀಗ ದೇರಳಕಟ್ಟೆಯ ಮೊಂಟೆ ಪದವಿನ ಕೋಡಿ ಎಂಬ ಪ್ರದೇಶಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ ಇಡೀ ಕರ್ನಾಟಕವೇ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದೆ. ಕೋಡಿ ಎಂಬ ಪ್ರದೇಶದಲ್ಲಿ ನಡೆದಂಥ ಘಟನೆ, ತಾಯಿ ಮತ್ತು ಇಬ್ಬರು ಮಕ್ಕಳು ಈ ಮನೆ ಕುಸಿತದಿಂದಾಗಿ ಮನೆ ಒಳಗಡೆ ಇದ್ದು ಅಜ್ಜಿ ಮತ್ತು ಇಬ್ಬರು ಮಕ್ಕಳು ಕೂಡ ಮೃತಪಟ್ಟರು. ಕಡೆಯದಾಗಿ ನಾವೀಗ ಆ ಸ್ಪಾಟಲ್ಲೇ ಬಂದು ನಿಂತಿದ್ದೀನಿ. ಏನಾಗಿತ್ತು ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರ ಹತ್ರನೂ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಇದೊಂದು ಗುಡ್ಡ, ಕಂಪ್ಲೀಟಾಗಿ 25-30 ಅಡಿಯ ಗುಡ್ಡ ಇರೋದ್ರಿಂದ ಅಲ್ಲಿ ಒಂದಷ್ಟು ಮರ ಕೂಡ ಇತ್ತು. ಇದು ಗೇರು ಮರ ಅಂಥೇಳಿ ನಂಗೆ ಕಾಣುತ್ತೆ. ಗೇರು ಮರ ಇತ್ತು. ಸೊ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದ್ದಂಥ ಸಮಯದಲ್ಲಿ ಈ ಗುಡ್ಡ ಕೂಡ ಸ್ಮೂತ್ ಆಗಿತ್ತು. ಸ್ಮೂತ್ ಆಗಿರೋ ಕಾರಣಕ್ಕೆ ಆ ಮಣ್ಣು ಆ ಗೇರು ಮರವನ್ನು ಹಿಡಿತದಲ್ಲಿ ಇಡೋಕೆ ಆಗಲಿಲ್ಲ. ಹಾಗಾಗಿ ಆ ಗೇರು ಮರ ಮೊದಲಿಗೆ ಬೀಳುತ್ತೆ. ಮನೆಯೊಳಗೆ ಬಿದ್ದ ನಂತರ ಕಂಪ್ಲೀಟಾಗಿ ಗುಡ್ಡ ಜರಿದು ಕೂಡ ಮನೆಗೆ ಬೀಳುತ್ತೆ. ಈ ಮನೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಸೈಡ್ ಹಂಚಿನ ಮನೆ, ಮತ್ತೊಂದು ಸೈಡ್ ಸ್ಲ್ಯಾಪಿನ ಮನೆ. ಈ ಗುಡ್ಡ ಜರಿದು ಬಿದ್ದ ತಕ್ಷಣ ಇದರ ಒಳಗಡೆ ಕಾಂತಪ್ಪ ಪೂಜಾರಿ, ಪ್ರೇಮ, ಆಯುಷ್, ಆರ್ಯನ್, ಸೀತಾರಾಮ್ ಮತ್ತು ಅಶ್ವಿನಿ ಎಂಬಂಥವರು ಕೂಡ ಇದ್ದರು. ಸೀತಾರಾಮ್ರವರಿಗೆ ಗುಡ್ಡ ಜರಿದು ಬಿದ್ದ ತಕ್ಷಣ ಗೊತ್ತಾಗುತ್ತೆ, ಅವರು ಓಡಿ ಹೊರಗಡೆ ಬರ್ತಾರೆ. ಸೊ ಓಡಿ ಹೊರಗಡೆ ಬಂದ ನಂತರ ಏನಾಗ್ತಿದೆ ಅಂಥೇಳಿ ಅವರಿಗೆ ಗೊತ್ತಿಲ್ಲ. ನೋಡುವಾಗ ಗುಡ್ಡ ಜರಿತಾ ಇದೆ, ಮನೆ ಕೂಡ ಬೀಳ್ತಾ ಇದೆ. ಆ ಟೈಮಲ್ಲಿ ಕಂಪ್ಲೀಟ್ ಕತ್ತಲೆ, 3-3:30 ಗಂಟೆ ರಾತ್ರಿಗೆ ಕಂಪ್ಲೀಟ್ ಕತ್ತಲೆ ಕೂಡ ಆಗಿರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ತೋಚಿರುವುದಿಲ್ಲ. ಹಾಗಾಗಿ ಒಳಗಡೆ ಇದ್ದವರನ್ನು ನಾನು ಎಬ್ಬಿಸ್ತೀನಿ, ಯಾರೂ ಕೂಡ ಅವರಿಗೆ ಕೈಗೆ ಸಿಗಲೇ ಇಲ್ಲ. ಕಂಪ್ಲೀಟಾಗಿ ಕತ್ತಲಾಗಿತ್ತು. ನಂತರದಲ್ಲಿ ಕಾಂತಪ್ಪನ ಅಣ್ಣನ ಮನೆ ಇಲ್ಲೇ ಪಕ್ಕದಲ್ಲಿ ಇರುವಂಥದ್ದು. ಸ್ಥಳೀಯರು ಅವರನ್ನು ಕರೆದುಕೊಂಡು ಬರೋಕೆ ಹೋಗ್ತಾರೆ. ಆ ಟೈಮಲ್ಲಿ ನೀವು ಗಮನಿಸಬೇಕು ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಕರೆಂಟು ಕೂಡ ಇರೋದಿಲ್ಲ, ತುಂಬ ಕತ್ತಲಾಗಿರುತ್ತೆ. ಎದುರುಗಡೆ ಒಂದು ತೋಡಿದೆ, ಆ ತೋಡಿನ ನೀರು ಕಂಪ್ಲೀಟಾಗಿ ಇಲ್ಲಿಯವರೆಗೂ ಬಂದಿತ್ತು, ಇಲ್ಲಿವರೆ ತನಕ ಬಂದಿತ್ತು. ಕಂಪ್ಲೀಟಾಗಿ ನೀರಿತ್ತು, ನಿರಂತರವಾಗಿ ಮಳೆ ಕೂಡ ಬರ್ತಾ ಇತ್ತು. ನಂತರದಲ್ಲಿ ಹೋಗೋಕೆ ದಾರಿ ಇರುವಂಥದ್ದು ಒಂದೇ, ಈ ಕಡೆಯಿಂದ ಹೋಗಬೇಕು. 4 ಆ ಮನೆಯ ಹಿಂದ್ಗಡೆ ಎಲ್ಲ ಗುಡ್ಡ ಇರುವಂಥದ್ದು, ಎದುರುಗಡೆ ತೋಡಿದೆ, ಒಂದು ಸಣ್ಣದಾದ ಸಂಧಿ ದಾರಿ ಇದೆ, ಅದರಲ್ಲಿ ಅವರು ನಡೆದುಕೊಂಡು ಹೋಗಬೇಕು. ಆ ಟೈಮಲ್ಲಿ ಕತ್ತಲಲ್ಲಿ ಇಷ್ಟರವರೆಗೆ ನೀರಿತ್ತು, ಯಾವ ರೀತಿ ಹೋದ್ರು ಅಂಥೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ಕಾಂತಪ್ಪರವರ ಅಣ್ಣನನ್ನು ಇವರು ಕರೆದುಕೊಂಡು ಹೋಗೋಕೆ ಬರ್ತಾರೆ. ನಂತರ ಕಾಂತಪ್ಪರವರು ಬಂದಾಗ ಇಲ್ಲಿ ನಡೆದಿರುವಂಥ ಘಟನೆ, ಟಾರ್ಚ್ ಎಲ್ಲ ಇಟ್ಕೊಂಡು ಬರ್ತಾರೆ, ಮೊಬೈಲಲ್ಲಿ ಲೈಟ್ ಎಲ್ಲ ಇಟ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಕಾಂತಪ್ಪರ ಅಣ್ಣ ರಾಜೇಶ್ ರವರು ಬಂದಂಥ ಸಮಯದಲ್ಲಿ ಇದರ ಒಳಗಡೆ ನೀವು ವಿಡಿಯೋದಲ್ಲೂ ಕೂಡ ಗಮನಿಸಿದರೆ ಗೊತ್ತಾಗುತ್ತೆ ನಿಮಗೆ. ವಿಡಿಯೋದಲ್ಲಿ ನೀವು ಗಮನಿಸಿದ್ರಿ ಅಂಥೇಳಿ ನಾನು ಭಾವಿಸ್ತೀನಿ. ಇದರ ಒಳಗಡೆ ಒಂದು ಸೈಡ್ ಹಂಚಿನ ಅಂಚಿತ್ತು, ಒಂದು ಸೈಡ್ ಸ್ಲ್ಯಾಪ್ ಇತ್ತು. ಸೊ ಇದರ ಒಳಗಡೆ ಆ ತಾಯಿ ಅಶ್ವಿನಿ ಮತ್ತು ಆರ್ಯನ್ ಮತ್ತು ಆಯುಷ್ ರವರು ಸಿಲುಕು ಹಾಕಿಕೊಂಡಿರುವಂತಹ ಘಟನೆ. 1 ವರ್ಷದ ಮಗು ಆಯುಷ್ ಮತ್ತು ಆರ್ಯನ್, 2.5 ವರ್ಷದ ಮಗು ಆರ್ಯನ್ ಇದರ ಒಳಗಡೆ ಸಿಲುಕು ಹಾಕಿಕೊಂಡಿದ್ರು. ಇಲ್ಲಿ ಒಂದಷ್ಟು ಗಾಡ್ರೇಜ್ ಇದೆ ಮತ್ತು ಬೀಮ್ ಇದೆ, ಅದರ ಒಳಗಡೆ ತಾಯಿ ಮತ್ತು ಇಬ್ಬರು ಮಕ್ಕಳಿದ್ರು. ಹಾಗಾಗಿ ಮಗುವನ್ನು ಹೊರಗೆ ತೆಗೆಯೋಕೆ ಅಥವಾ ತಾಯಿಯನ್ನು ಹೊರಗೆ ತೆಗೆಯೋಕೆ ಕಷ್ಟ ಆಗಿರುವಂಥ ವಿಚಾರ. ಸೊ ತಾಯಿ, ನೀವು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ, ತಾಯಿ ತನ್ನ ಮಗಳಿಗೆ ಇಬ್ಬರ ಮಕ್ಕಳಿಗೂ ಕೂಡ ರಕ್ಷಣೆಯನ್ನು ಕೊಟ್ಟಿರ್ತಾರೆ. ನನಗೇನಾದರೂ ಪರವಾಗಿಲ್ಲ, ದಯಮಾಡಿ ನಮ್ಮ ಮಕ್ಕಳನ್ನು ಉಳಿಸಿ, ಮಕ್ಕಳನ್ನು ಹೊರತೆಗೀರಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು ತಾಯಿ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಅದೇ ರೀತಿ ಕಾಂತಪ್ಪ ಪೂಜಾರಿ ಮತ್ತು ಅವರ ಹೆಂಡತಿ ಏನಿದ್ರು, ಅವರು ಈ ಹಂಚಿನ ಮಹಡಿಯಲ್ಲಿ ಇದ್ದಿರುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದೇ ಕಾಂತಪ್ಪ ಪೂಜಾರಿ ಅವರು ಹುಟ್ಟ ಬಟ್ಟೆ. ಇಲ್ಲಿ ಬೇಸರ ಆಗುವ ವಿಚಾರ ಏನು ಅಂತ ಹೇಳಿದ್ರೆ, ಕಾಂತಪ್ಪ ಪೂಜಾರಿ ಮತ್ತು ಆ ಮಗುವಿನ ತಾಯಿ ಏನಿದ್ದಾರೆ ಅವರು ಇದರ ಒಳಗಡೆ ಸಿಲುಕು ಹಾಕಿಕೊಂಡಿದ್ದಾರೆ.
ಹೇಳಿದ್ರಲ್ವಾ, ಅವರ ಒಂದು ಕಾಲು ಕೂಡ ಕಟ್ಟಾಗಿದೆ, ಕಂಪ್ಲೀಟಾಗಿ ಕಾಲು ಕಟ್ಟಾಗಿದೆ. ಕಾಂತಪ್ಪ ಪೂಜಾರಿ ಮತ್ತು ಅವರ ಮಗುವಿನ ತಾಯಿ ಅಶ್ವಿನಿದ್ದು ಕಾಲು ಕೂಡ ಕಟ್ಟಾಗಿದೆ. ಸೊ ಇದರ ಒಳಗಡೆಯಿಂದ ಇದ್ದರು, ಅರ್ಧ ಮುಚ್ಚಿ ಹೋಗಿದ್ರು. ನಂತರ ಇನ್ನಷ್ಟು ಒಳಗಡೆ ಅವರ ಹೆಂಡತಿ, ಕಾಂತಪ್ಪ ಪೂಜಾರಿ ಅವರ ಹೆಂಡತಿ ಪ್ರೇಮ ಕೂಡ ಇದ್ದರು. ಸೊ ಅವರು ಸ್ಪಾಟಲ್ಲಿ ಡೆತ್ ಆಗಿರುವಂತಹ ಘಟನೆ. ಸೊ ಇದಿಷ್ಟು ಇಲ್ಲಿ ನಡೆದಿರುವಂತಹ ಘಟನೆ. ನಿದ್ದೆಯಲ್ಲಿದ್ದರು 3:30 ಗಂಟೆಗೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯ ನಿದ್ದೆಯಲ್ಲಿ ಇದ್ದಿರಬೇಡ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ NDRF ಬರುತ್ತೆ, SDRF ಬರುತ್ತೆ, ನಿರಂತರವಾಗಿ ಪ್ರಯತ್ನವನ್ನು ಕೂಡ ಬರ್ತಾರೆ ಆ ಮಕ್ಕಳು ಮತ್ತು ತಾಯಿಯನ್ನು ಉಳಿಸಬೇಕು ಅನ್ನುವಂಥ ವಿಚಾರದಲ್ಲಿ. ಆದರೆ ಬೇಸರ ಆಗುತ್ತೆ ಹೇಳೋಕ್ಕೆ. ಆ ಇಬ್ಬರು ಮಕ್ಕಳು, 1.5 ವರ್ಷದ ಮಗು, 2.5 ವರ್ಷದ ಮಗು ಕೂಡ ಸಾವನ್ನಪ್ಪುತ್ತೆ. ಆ 1.5 ವರ್ಷದ ಮಗುವನ್ನು ನೋಡಿದಾಗ ಖಂಡಿತವಾಗ್ಲೂ ಕರಳು ಕಿತ್ತು ಬರುತ್ತೆ. ಅದಕ್ಕೆ ಯಾವ ರೀತಿ ಈ ಮನೆ ಬಿದ್ದಿದೆಯಾ ಅಥವಾ ಈ ಗುಡ್ಡ ಜರಿದಿದೆಯಾ, ಮನೆಯ ಮೇಲೆ ಗೇರು ಮರ ಬಿದ್ದಿದೆಯಾ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ಗೊತ್ತಿರಲಿಕ್ಕೆ ಚಾನ್ಸೇ ಇಲ್ಲ. ಅಮ್ಮನ ಕೈಯಡಿಯಲ್ಲಿ ಇದ್ದೀನಿ ಅನ್ನುವಂಥ ವಿಚಾರದಲ್ಲಿ ಆಟ ಆಡುವ ರೀತಿಯಲ್ಲಿ ಇತ್ತು ಪಾಪ ಅದು. ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಂಥ ಸಮಯದಲ್ಲೂ ಕೂಡ ಒಂದಷ್ಟು ಜೀವ ಇತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ. ಹಾಗೆ ಇಲ್ಲಿಯ ಸ್ಥಳೀಯರು ಕೂಡ ತುಂಬಾ ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಇಲ್ಲಿ ಅವರನ್ನು ಬದುಕಿಸಬೇಕು ಅನ್ನುವಂಥ ವಿಚಾರದಲ್ಲಿ. ಆದರೆ ಏನು ಮಾಡೋದು, ವಿಧಿ ಬರಹ ಅವರನ್ನು ಕಡೆಗೂ ಬದುಕಿಸೋಕೆ ಆಗಲೇ ಇಲ್ಲ. ಸೊ ಹಾಗಾಗಿ ನಾನು ಎಲ್ರಿಗೂ ಕೂಡ ಮನವಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಇಂಥ ಗುಡ್ಡ ಪ್ರದೇಶದಲ್ಲಿ ಯಾರ್ದೆಲ್ಲ ಮನೆ ಇದೆ ದಯಮಾಡಿ ಈ ಮಳೆಗಾಲಕ್ಕೆ ಅಲ್ಲಿ ಇರೋಕೆ ಹೋಗಬೇಡಿ. ಮತ್ತು ಜಿಲ್ಲಾಡಳಿತ ಸರಿಯಾದ ಕ್ರಮವನ್ನು ಕೂಡ ಜರುಗಿಸಬೇಕು. ಈ ಗುಡ್ಡ ಪ್ರದೇಶದಲ್ಲಿ ಇರುವಂಥ ಮನೆ ಯಾರಿದೆ ಅವರನ್ನು ಎಬ್ಬಿಸುವಂಥ ಕಾರ್ಯವನ್ನು ಕೂಡ ಮಾಡಬೇಕು. ಮತ್ತು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಒದಗಿಸಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಹೇಳ್ತೀನಿ. ಸತ್ತ ಮೇಲೆ ಬಂದು 5 ಲಕ್ಷ ಮತ್ತೊಂದು ಲಕ್ಷ ಒಬ್ಬರಿಗೆ ಅಂಥೇಳಿ ನೀವು ಹಣ ಕೊಡುವಂಥದ್ದು ಅಲ್ಲ. ಅದರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸತ್ತ ಜೀವವನ್ನು ವಾಪಸ್ ಪಡೆಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಮುನ್ನೆಚ್ಚರಿಕೆಯ ಕ್ರಮವನ್ನು ನೀವು ಏನು ಮಾಡಿದ್ದೀರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕಿಂತ ಹಿಂದೆನೂ ಎಪಿಸೋಡ್ ಮಾಡಿದ್ದೆ. ಕೆತ್ತಿಕಲ್ ಗುಡ್ಡ ಕೂಡ ಆಗ್ತಾ ಇದೆ, ಜರಿತಾ ಇದೆ, ಯಾವುದೇ ಕ್ರಮವನ್ನು ಕೂಡ ನೀವು ತಗೊಳ್ತಾ ಇಲ್ಲ. 1 ವರ್ಷದಿಂದ ಹೇಳ್ತಾ ಇದ್ದೀವಿ, ಕಂಪ್ಲೀಟಾಗಿ ಬಿದ್ದರೆ ಅಲ್ಲಿರುವಂಥ ಮೇಲೆ ಮನೆ ಕೂಡ ಕೆಳಗಡೆ ಬೀಳುತ್ತೆ. ರೋಡಲ್ಲಿ ಹೈವೇ, ಅದು ಹೋಗುವಂಥ ಹೈವೇಯಲ್ಲೂ ಕೂಡ ವಾಹನ ಹೋಗುತ್ತೆ, ನಾನಾ ರೀತಿಯ ಅನಾಹುತ ಕೂಡ ಆಗುತ್ತೆ. ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ. ಇದು ಜಿಲ್ಲಾಡಳಿತದ ವೈಫಲ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮನೆಯ ಪಕ್ಕದಲ್ಲಿ ಒಂದು ಹಟ್ಟಿ ಇದೆ. ಸೊ ಆ ಹಟ್ಟಿಗೆ ಏನಾಗಲಿಲ್ಲ. ವಿಧಿಯ ಆಟ ಯಾವ ರೀತಿ ಅಂತ ಹೇಳಿದ್ರೆ, ಮನೆಯಲ್ಲಿ ಮಲಗಿದ್ರು ಆ ಮನೆಗೇನೆ ಈ ಗುಡ್ಡ ಜರಿದು ಬಿದ್ದಿರುವಂಥದ್ದು, ಈ ಮರ ಬಿದ್ದಿರುವಂಥದ್ದು. ಇದರ ಪಕ್ಕದಲ್ಲೇ ಒಂದು ಹಟ್ಟಿ ಇದೆ, ಅದಕ್ಕೆ ಏನೂ ಕೂಡ ಆಗಿಲ್ಲ, ಅದು ಅದೇ ರೀತಿಯಾಗಿ ಇದೆ. ಸೊ ವಿಧಿಯ ಆಟ, ವಿಧಿ ಯಾಕೆ ಈ ಥರ ಆಟ ಆಡುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಪತ್ತನಾಜೆ ಅನ್ನುವಂಥ ಕಾರ್ಯಕ್ರಮ ಕೂಡ ಇತ್ತು. ಆ ಟೈಮಲ್ಲಿ ಈ ಅಶ್ವಿನಿ, ಸೀತಾರಾಮರ ಹೆಂಡತಿ ಮತ್ತು 2 ಮಕ್ಕಳು ಆಯುಷ್ ಮತ್ತು ಆರ್ಯನ್ರವರು ತವರು ಮನೆಗೆ ಕೂಡ ಹೋಗಿದ್ರು. ಈ ಘಟನೆ ಏನು ನಡೆದಿತ್ತು ಅದಕ್ಕಿಂತ 2 ದಿವಸದ ಹಿಂದೆ ಈ ಮನೆಗೆ ಅವರು ಬಂದಿರುವಂಥದ್ದು. ಕಾಂತಪ್ಪ ಪೂಜಾರಿ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು ಅನ್ನುವಂಥ ವಿಚಾರಕ್ಕೆ ಇವರು ಮನೆಗೆ ಬಂದಿರುವಂಥದ್ದು. ಅಶ್ವಿನಿ ಮತ್ತು 2 ಮಕ್ಕಳು. ಸೊ ಪ್ರಕೃತಿಯ ಮುಂದೆ ನಾವೇನೂ ಇಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮತ್ತು ಪ್ರಕೃತಿಯ ಜೊತೆಗೆ ನಾವು ಯಾವತ್ತಿಗೂ ಆಟ ಆಡಬಾರ್ದು. ಪ್ರಕೃತಿಯ ಜೊತೆಯಾಗಿ ಪ್ರಕೃತಿಯನ್ನು ಉಳಿಸುವ ಮುಖಾಂತರ ನಾವು ಕೂಡ ಬೆಳೆಯಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ನಾಶ ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಕೃತಿ ವಿಕೋಪ ಆಗ್ತಾ ಇದೆ. ಒಂದು ವೇಳೆ ಇಡೀ ಪ್ರಕೃತಿಯೇ ಎದ್ದು ನಿಂತರೆ ಮನುಷ್ಯರು ಅದರ ಎದುರುಗಡೆ ಏನೂ ಕೂಡ ಅಲ್ಲ. ಗಾಡ್ರೇಜ್ ಇದೆ, ಅದರ ಅಡಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಸೊ ಅದರ ಮೇಲೆ ಬೀಮ್ ಇದ್ದ ಕಾರಣಕ್ಕಾಗಿ ಇವರನ್ನು ಎಳೆಯೋಕ್ಕೆ ಆಗಿಲ್ಲ, ಇವರನ್ನು ಬಚಾವ್ ಮಾಡೋಕ್ಕಾಗಿಲ್ಲ. ನಿರಂತರವಾಗಿ 3:30 ಗಂಟೆಗೆ ಈ ಮನೆಯನ್ನು ಕುಸಿದು ಬಿದ್ದಿದೆ. ಆ ನಂತರದಲ್ಲಿ ಸರಿಸುಮಾರು 12 ಗಂಟೆಗೆ ಏನೋ ಇವರನ್ನು ಆ ಮನೆಯ ಒಳಗಡೆಯಿಂದ ಹೊರಗೆ ತೆಗೆದಿರುವಂಥದ್ದು. ಯೋಚಿಸಿ, ಎಷ್ಟು ಸಂಕಟವನ್ನು ಪಡೆದಿರಬೇಡ. ಮನೆ ಏನು ಬಿದ್ದಿತ್ತು ಆ ಟೈಮಲ್ಲಿ ಸೀತಾರಾಮ್ರವರು ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣ ಅವರಿಗೆ ಏನಾಗುತ್ತೆ ಅಂಥೇಳಿ ಗೊತ್ತಿರೋದಿಲ್ಲ. ಕರ್ಗತ್ತಲಾಗಿರುತ್ತೆ, ಕಂಪ್ಲೀಟಾಗಿ ಇಲ್ಲಿಯವರೆಗೆ ನೀರು ಇರುತ್ತೆ, ಏನು ಮಾಡಬೇಕು ಅಂಥೇಳಿ ಕೂಡ ತೋಚೋದಿಲ್ಲ. ಇವರೇ ಹೇಳ್ತಾ ಇದ್ರು, ಅವರು ಯಾವ ರೀತಿ ನಮ್ಮ ಮನೆಗೆ ಬಂದರು ಅಂತೇಳಿ ನಮಗೆ ಆಶ್ಚರ್ಯ ಅಂತೇಳಿ. ಅವರನ್ನು ಹೋಗಿ ಕರೆದಿದ್ದಾರೆ. 100-200 ಮೀಟರ್
ಆ ಅಂತರದಲ್ಲಿರುವಂತಹ ಸಂಬಂಧಿಕರನ್ನು ಕೂಡ ಸೀತಾರಾಮ್ ಹೋಗಿ ಕರೆದಿದ್ದಾರೆ. ಬಂದು ಏನು ಹೇಳಿದರು ಸರ್ ಅವ್ರ ನಿಮ್ಮ ಹತ್ರ? ಅವರು ಸಾಧಾರಣ ಒಂದು ನಾಲ್ಕು ಗಂಟೆ ಜಾವದಲ್ಲಿ ಬಂದು ಇವರ ತಮ್ಮನ ಮನೆ ಬಂದು ಬಾಗಿಲು ತಟ್ಟಿದ. ಅಯ್ಯೋ ಎಲ್ಲ ಹೋಯಿತು, ತಂದೆ ಹೋದರು, ತಾಯಿ ಹೋದರು, ಮಕ್ಕಳು ಹೋದರು, ನಮ್ಮನ್ನು ಕಾಪಾಡಿ ಮನೆ ಹೋಯಿತು ಅಂತ. ಹಾಗೆ ಬಂದು ನಾವು ಎಚ್ಚರಗೊಂಡು ಬಂದೆವು. ಬಂದು ನೋಡುವಾಗ ಈ ಮನೆಯೆಲ್ಲ ನೆಲಸಮ ಆಗಿದೆ. ನಾವು ಈ ಮೊಬೈಲ್ ಟಾರ್ಚಲ್ಲಿ ಬಂದೆವು. ಬಂದು ನೋಡುವಾಗ ಕಾಂತಾ ಪೂಜಾರಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಳಗಡೆ. ಕಾಲು ಎಲ್ಲ ಇದರಲ್ಲಿ ಕಲ್ಲು ಬಿದ್ದು ಕಲ್ಲು ಮುರಿದಿತ್ತು, ಕಲ್ಲಿನ ಅಡಿಯಲ್ಲಿ ಸಿಲುಕಿತ್ತು, ರಕ್ತ ಬರ್ತಿತ್ತು. ಅವರ ಹೆಂಡತಿ ಪ್ರೇಮ ಡೆತ್ ಆಗಿದೆ ಆವಾಗಲೇ. ಎದೆಯಲ್ಲಿ ಕಲ್ಲು ಬಂದು ಬಿದ್ದು ಹೆಂಡತಿ. ಮತ್ತು ಇವರು ಈ ಮಗು ಕೂಗ್ತಾ ಇತ್ತು ಒಳಗಡೆ. ನನ್ನ ಮಗ ಶರತ್ ರಾಜ ಅಂತ ಅವನು ಸಹ ಬಂದ. ಅವನ ಮೊಬೈಲಲ್ಲಿ ಎಲ್ಲ ಇದು ಇನ್ಫಾರ್ಮೇಷನ್ ಕೊಂಡು ಫೈರ್ ಸರ್ವಿಸಿಗೆ, ಪೊಲೀಸ್ ಇಲಾಖೆಗೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರಿಗೆ ಫೋನ್ ಮಾಡಿ ಎಲ್ಲ ಅಧಿಕಾರಿಗಳನ್ನು ಇಲ್ಲಿ ಫೋನ್ ಮಾಡಿ ತಿಳಿಸಿ. ಅದಕ್ಕಿಂತ ಹೆಚ್ಚಾಗಿ ಸ್ಥಳೀಯರು ಆವಾಗಲೇ ಬಂದು ಈ ಕಾಂತಾ ಪೂಜಾರಿ ಅವರನ್ನು ಬಚಾವ್ ಮಾಡಿದ್ದಾರೆ. ಕಾಲು ಕಟ್ಟಾಗಿದೆ. ಸಪ್ರೇಟ್ ಇಲ್ಲ, ಅಲ್ಲಾಡ್ತಾ ಇತ್ತು. ಸ್ಥಳೀಯರು ಬಹಳ ಪ್ರಯತ್ನ ಪಟ್ಟು ಇದನ್ನು ಸ್ವಲ್ಪ ಈ ಕಲ್ಲೆಲ್ಲ ತೆಗೆದು ಒಳಗೆ ಹೋಗೋ ಹಾಗೆ ಮಾಡಿದರು. ಈ ತೆಗಿಲಿಕ್ಕೆ ಆಗ್ತದೆ. ಅಶ್ವಿನಿ ಒಂದೇ ಸಮಯ ಹೇಳೋದು, ನನ್ನನ್ನು ಬಿಡಿ, ಈ ಮಗುವನ್ನು ಕಾಪಾಡಿ ಅಂತ. ಮಗು ಆಟ ಆಡ್ತಾ ಇತ್ತು, ಕೂಗ್ತಾ ಇತ್ತು. ಮತ್ತು ಇಂಡಿಯಾ ತಂಡದವರು ಬಂದು ಸಾಧಾರಣ ಇದನ್ನು ಹೇಳಿದ್ರು. ಮೊದಲು ಕಾಂತಾ ಪೂಜೆಯನ್ನು ಬಚಾವ್ ಮಾಡಿ ಆಸ್ಪತ್ರೆ ಸೇರಿದ್ದೇವೆ. ಆನಂತರ ಅಲ್ಲದೆ ಧಾರಾಕಾರ ಮಳೆ ಏನು ಮಾಡಲಿಕ್ಕೆ ಅವರು ಜನಸಾಗರವೇ ಇತ್ತು ಇಲ್ಲಿ. ಮತ್ತು ಸಾಧಾರಣ ಒಂದು 12 ಗಂಟೆಗೆ ಒಂದು ಮಗುವನ್ನು ತೆಗೆದಿದೆ. ಒಂದು ಮಗು ಒಳಗಿನ ಡೆತ್ ಆಗಿದೆ. ಡೆತ್ ಅದನ್ನು ಮೊದಲು ತೆಗೆದು, ಆನಂತರ ಎರಡನೇ ಮಗುವನ್ನು ಅದು ತೆಗೆಯುವಾಗ ಜೀವ ಇತ್ತು. ಅರ್ಧ ದಾರಿಯಲ್ಲಿ ಹೋಯ್ತಂತೆ. ಆನಂತರ ಇವರನ್ನು ಅಶ್ವಿನಿ ಅವರನ್ನು ತೆಗೆದು ಅವರಿಗೆ ಸೊಂಟದಲ್ಲಿ ಇದು ಪೆಟ್ಟಾಗಿದೆ. ಕಾಲು ಆಸ್ಪತ್ರೆಗೆ ಕೊಂಡಾಗ ಇದಾಗಿದೆ. ಅಲ್ಲಿ ಅದು ರಕ್ತ ಸರ್ಕುಲೇಷನ್ ಎಫ್ಗಟ್ಟಿ ಇದು ಕಾಲು ತೆಗಿಬೇಕು ಅಂತ ಹೇಳಿದರು. 2 ಕಾಲು ತೆಗೆದಿದ್ದಾರೆ. ಅಶ್ವಿನಿ 2 ಕಾಲಿಲ್ಲ ಈಗ. ಭಯಂಕರ ಚಿಂತಾಜನಕ ಸಂಗತಿ. ಒಂದು ಸ್ವಲ್ಪ ಮಾತಾಡ್ತಾರಂತೆ. ಆನಂತರ ಪ್ರೇಮ ಅವರ ಮೃತದೇಹವನ್ನು ತೆಗೆದು ಇಷ್ಟೇ. ಕತ್ತಲಾಗಿತ್ತು ಸರ್ ಕಂಪ್ಲೀಟ್ ಆ ಟೈಮ್ ಬಂದಾಗ ಕತ್ತಲಾಗಿತ್ತು. ಲೈಟ್ ಇರಲಿಲ್ಲ. ಅವಂತ ಒಂದು ಯಾರು ಅವರೊಂದು 6-7 ಗಂಟೆಗೆ ಬಂದಿದ್ದಾರೆ ಬೆಳಿಗ್ಗೆ. ಪೊಲೀಸರು ಅದಕ್ಕಿಂತ ಮುಂಚೆನೇ ಬಂದಿದ್ದಾರೆ ಎಲ್ಲ. ಪ್ರೇಮ ಅವರ ತಂದೆ ಅವರು ಸಾಧಾರಣ 100 ವರ್ಷ ಆಗಿರೋದು ಈ ಹಳೆ ಮನೆಗೆ. ಹಳೆ ಮನೆಗೆ. ಮತ್ತು ಇದು ಹೊಸತ್ತು ಅದನ್ನು ಸೇರಿಸಿ ಒಂದು 10-20 ವರ್ಷ ಆಗಿರೋದು. 100 ವರ್ಷದಿಂದ ಇದ್ದಾರೆ. 100 ವರ್ಷ ಇದೇ ರೀತಿ ಇದೆ. ಏನಾಗಲಿಲ್ಲ. 74ರಲ್ಲಿ ಇಂಥದ್ದೇ ಮಳೆ ಬಂದರೂ ಏನಾಗಲಿಲ್ಲ. ಈ ಥರನೇ ಮಳೆ ಇತ್ತು, ಏನಾಗಲಿಲ್ಲ. ಇದು ಇವರೇಗಿದ್ದಾರೆ ಕಾಂತಪ್ಪ ಪೂಜಾರಿ ಅವರದ್ದು ಒಂದು ಕಾಲು ನಿನ್ನೆ ಆಪರೇಷನ್ ಮಾಡಿದ್ದಾರೆ. ಸ್ವಲ್ಪ ಹುಷಾರೇ ಆಗಿದ್ದಾರೆ. ಸೊ ಇದಿಷ್ಟು ಇವರ ಸಂಬಂಧಿಕರು ಹೇಳುವಂಥ ಮಾತು. ಅಂತ ಹೇಳಿದರೆ ನಂಗೆ ತುಂಬಾ ಬೇಸರ ಆಗೋದು ಅಂತ ಹೇಳಿದರೆ, ಅಶ್ವಿನಿರವರ 2 ಕಾಲನ್ನು ಕೂಡ ಕಟ್ಟು ಮಾಡಿದ್ದಾರೆ. ವಿಧಿಯೇ ಈ ರೀತಿ ಯಾಕೆ ನೀನು ಆಟ ಆಡ್ತಿ ಅಂಥೇಳಿ ಗೊತ್ತಿಲ್ಲ ನನಗೆ. 100 ವರ್ಷದಿಂದ ಇದೇ ಮನೆಯಲ್ಲಿ ಇದ್ದರೂ ಇದೇ ರೀತಿಯಾಗಿ ಇತ್ತು ಗುಡ್ಡ ಎಲ್ಲನೂ ಕೂಡ, ಏನೂ ಆಗಿಲ್ಲ. ಆದರೆ ಈ ಟೈಮಲ್ಲಿ ಈ ವರ್ಷ 2025ರಲ್ಲಿ ಹೀಗಾಗುತ್ತೆ ಅಂತ ಹೇಳಿದರೆ ಯೋಚನೆ ಮಾಡಿ.
ಅದೂ ಅಲ್ಲದೆ ಆ ತಾಯಿ ಹೇಳುತ್ತೆ, ನನಗೇನಾದರೂ ಪರವಾಗಿಲ್ಲ, ನನ್ನ ಇಬ್ಬರು ಮಕ್ಕಳನ್ನು ಬಚಾವ್ ಮಾಡಿ ದಯವಿಟ್ಟು ಅನ್ನುವಂಥ ವಿಚಾರದಲ್ಲಿ ಹೇಳುತ್ತೆ ಆ ತಾಯಿಯ ಮನಸ್ಸು. ಆ ತಾಯಿಗೂ ಕೂಡ ಎರಡೂ ಕಾಲನ್ನು ಕೊಡಲಿಲ್ಲ ದೇವರು.